ಹಲೋ ಎವ್ರಿವನ್, ಸ್ಯಾಮ್ಸ್ ಕಿಚನ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಮಿತಾ ಸುಮಂತ್. ಊರಲ್ಲಿ ಹಬ್ಬ ಇತ್ತು ಅಂತ ಮಮ್ಮಿ ಕರೆದಿದ್ರು. ಸೊ ಬಂದೆ ನಾನು. ಅಪ್ಪಾಜಿ ಅಲ್ಲಿಂದ ನನ್ನನ್ನು ಪಿಕ್ ಮಾಡಿದ್ರು. ಮನೆಗೆ ಬಂದ ತಕ್ಷಣ ಫಸ್ಟ್ ಮೀಟ್ ಮಾಡಿದ್ದೆ ರಾಕಿನ. ಅವನು ನನಗೊಂಥರ ಸ್ಪೆಷಲ್. ಯಾವಾಗಲೂ ಅಷ್ಟೇ ಅವನು ನನ್ನ ಪೇನ್ ಕಿಲ್ಲರ್. ಆ್ಯಕ್ಚುಲಿ ನನಗೆಷ್ಟೇ ಬೇಜಾರಾಗಿದ್ದರೆ ನನ್ನ ರೂಮಲ್ಲಿದ್ದರೆ ರೂಮ್ ಕಡೆನೇ ಮುಖ ಹಾಕ್ಕೊಂಡು ಮಲ್ಕೊಳ್ಳೋದು, ನನ್ನ ಬಗ್ಗೆನೇ ಥಿಂಕ್ ಮಾಡೋದೆಲ್ಲ ಮಾಡ್ತಾನೆ. ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ಅವನು ಜಸ್ಟ್ 10 days ಮರಿ. ಆವಾಗಲೇ ಕರ್ಕೊಂಡು ಬಂದಿದ್ದು. ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದೀವಿ ನಾನು, ಮಮ್ಮಿ, ಅಪ್ಪಾಜಿ. ಗಿಡಪ್ ಗಿಡಪ್ ಸೆಕೆಂಡ್ ಕೊಡು ಸೆಕೆಂಡು. ನಂದು ಶಾರ್ಟ್ಸ್ ಹಾಕಿದ್ದೆ ಗೊತ್ತಾ, ಅದೇ ಇದು ಅಮ್ಮು ಅಂತ. ಇವಳು ನನ್ನ ಕರೆದ ತಕ್ಷಣವೇ ಎಷ್ಟು ಗಮನ ಹರಿಸ್ತಾಳೆ ಅಂದರೆ ತುಂಬ ಚೂಟಿ ಇದ್ದಾಳೆ. ಹಾಯ್ ಹಾಯ್ ಅಮ್ಮು. ಏನು ಕಿವಿ ಅಲ್ಲಾಡಿಸ್ತಾ ಇರೋದು ನೀನು? ಹಾಂ, ಕಿವಿ ಯಾಕೆ ಅಲ್ಲಾಡಿಸ್ತಾ ಇದೆಯಾ? ಬರ್ಬೇಕನ್ನೋ ನಲ್ಗೆ? ಹಾಯ್ ಅಮ್ಮು. ನಾನು ಅವ್ರ ಮನೆಗೆ ಒಳಗಡೆ ಹೋಗ್ಬೇಕಾದ್ರೇ ಬಾ ಹತ್ರ ಅಂತ ಹಾಗೆ ಮುಂದೆ ಬರ್ತಾಳೆ ಅಬ್ಸರ್ವ್ ಮಾಡಿ. ತುಂಬ ಚೂಟಿ ಇದ್ದಾಳೆ ಅವಳು. ನಮ್ಮ ರಾಕಿನ ಹೇಗೆ ಟ್ರೀಟ್ ಮಾಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಾರೆ. ಮಗು ಥರನೇ ನೋಡೋದು ಇವಳನ್ನ. ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದ್ದಾಳೆ ಅಂತ. ಅದಕ್ಕೆ ಕ್ಲಿಪ್ಸ್ ಎಲ್ಲ ಒಂದಷ್ಟು ತೆಗೆದಿಟ್ಕೊಂಡಿದ್ದೀನಿ. ಅಕಸ್ಮಾತ್ ನಾನೇನಾದರೂ ದೂರ ಹೋಯಿತು ಅಂದರೆ ನನ್ನನ್ನು ಮುಟ್ಬಾ ಅಂತ ಅಂದ್ಬಿಟ್ಟು ಹತ್ರ ಬರೋಕ್ಕೆ ಟ್ರೈ ಮಾಡ್ತಾಳೆ. ನಾನು ನಿನ್ನ ಹತ್ರ ಬರಲ್ಲ ಅಂತ ಹೇಳಿದೆ, ಅದಕ್ಕೆ ಹೇಗೆಲ್ಲ ಆಡ್ತಿದ್ದಾಳೆ ನೋಡಿ. ನಾನು ಬರಲ್ಲ. ನಾನು ಯಾಕೆ ಬರ್ಬೇಕು ನಿನ್ನ ಹತ್ರಕ್ಕೆ? ನಡಿ, ಆಯ್ತು ಹಿಂದೆ ನಡಿ, ನಡಿ ನಡಿ ಹಿಂದೆ, ನಡಿ ಹಿಂದೆ. ಹೇಳ್ಕೊಳ್ತೀನಿ. ಬೇಕು ಅಂತಲೇ ಅವಳಿಂದ ಸ್ವಲ್ಪ ದೂರ ನಿಂತ್ಕೊಂಡೆ. ನೀನು ನನ್ನ ಹತ್ರ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಹೇಗೆ ಹತ್ರ ಬಂದಳು ನೋಡಿ. ಒಟ್ಟಿನಲ್ಲಿ ನಾನು ಅವಳನ್ನ ಮುಟ್ಟಬೇಕು ಅಷ್ಟೇ, ಹೇಗಾದರೂ ಪರವಾಗಿಲ್ಲ. ಇದು 2 days ವ್ಲಾಗ್ ಆಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿದ್ದೀನಿ. ರಾಕಿ ಜೊತೆಯಲ್ಲಿ ವಾಕಿಂಗ್ ಹೋಗಬೇಕು ಅಂತ ಮಾರ್ನಿಂಗ್ ಬೇಗನೆ ಎದ್ದು ಹೋದ್ವಿ. ಆನೆಗಳ ಕಟ ಇರುತ್ತೆ ಅಂತ ಸ್ವಲ್ಪ ಲೇಟಾಗಿ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ನನ್ನ ತಂಗಿ ಓಡೋಗ್ತಿದ್ದಾಳಲ್ಲ, ಅವ್ರ ದೊಡ್ಡಪ್ಪನೂ ಅಷ್ಟೇ. ಶುಕ್ರವಾರ ಬೆಳಿಗ್ಗೆ ಹೀಗೆ 5 o'clock ಬೆಳ್ಕೆರೆ ಹತ್ರ ಹೋಗ್ಬೇಕಾದ್ರೆ ಆನೆ ಒದ್ದು ಅವರು ತೀರೋದ್ರು. ಇದು ಒಂದು ಎಕ್ಸಾಂಪಲ್ ಆಗುತ್ತೆ ನಮ್ಮಗಳಿಗೆ, ವಾಕಿಂಗ್ ಯಾರ್ಯಾರು ಹೋಗ್ತಿರೋ ಅವರಿಗೆ. ಹಾಗೆ ರಾಕಿನೂ ಅಷ್ಟೇ ನಾನು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಮುಂದೆ ಮುಂದೆ ಕರ್ಕೊಂಡು ಹೋದರೂ ಅವಳು ಹಿಂದೆ ಹಿಂದೆ ನನ್ನ ಜೊತೆಲೇ ಬರಬೇಕು ಅಂತ ಬರ್ತಿದ್ದ. ಹಾಗೆ ಅಲ್ಲಿ ಎತ್ತಿನ ಗಾಡಿ ಬರ್ತಾಯಿತ್ತು. ಯಾರಿಗೆಲ್ಲ ಎತ್ತಿನ ಗಾಡೀಲಿ ಹೋಗೋಕ್ಕೆ ಇಷ್ಟ ಇರಲ್ಲ ಹೇಳಿ. ಅದಕ್ಕೆ ನಾನು ಹಾಗೆ ವಿಡಿಯೋ ಮಾಡ್ತಿದ್ದೆ. ಆಮೇಲೆ ಅವ್ರನ್ನ ಕೇಳಿದೆ ಒಂದಷ್ಟು ದೂರ ಬರ್ಬೋದಾ ಅಂತ. ಓಕೆ ಬನ್ನಿ ಅಂತ ಕರ್ಕೊಂಡು ಹೋದರು. ಆ್ಯಕ್ಚುಲಿ ನಾನು ನಮ್ಮ ಚಿಕ್ಕಪ್ಪನೂರಲ್ಲಿ ನಾನು ಎತ್ತಿನ ಗಾಡಿನ ಓಡಿಸಿದ್ದೀನಿ. ನೆಕ್ಸ್ಟ್ ಟೈಮು ಆದಷ್ಟು ಟ್ರೈ ಮಾಡ್ತೀನಿ ಎತ್ತಿನ ಗಾಡಿನ ಓಡಿಸಿ ಅದ್ರ ವೀಡಿಯೋ ಹಾಕೋದಕ್ಕೆ. CPTಗೆ ಹೋಗಿದ್ವಿ. ಅಲ್ಲಿ ನನ್ನ ತಂಗಿ ಫ್ರೆಂಡ್ ಹಸ್ಕಿ ಪಪ್ಪಿ ಇತ್ತು, ಆಟಾಡ್ಸ್ಕೊಂಡು ಬಂದ್ವಿ. ಊರಿಗೆ ಬಂದಮೇಲೆ ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ, ಸೊ ಹಬ್ಬದ್ದು ವೈಬ್ಸ್ ಈಗಿತ್ತು. ಅಂದರೆ ಆದಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋಸ್. ಇವಾಗ ಎಲ್ಲರೂ ಮೀಸಲು ನೀರು ತೊಗೊಬರಕ್ಕೆ ಹೋಗ್ತಿದ್ದಾರೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ನನಗೆ ಕಾಲು ನೋವಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕಾಗಲಿಲ್ಲ ಅವ್ರ ಜೊತೇಲಿ. ಅಪ್ಪಾಜಿ ಬೈಕ್ ತೊಗೊಂಡು ಹೋದ್ವಿ ನಾವು 3 ಜನನು. ನಾವು ಹೋಗೋಷ್ಟರಲ್ಲೇ ಮೀಸಲು ನೀರೆಲ್ಲ ತೆಗೆದು ಇಟ್ಟಿದ್ರು. ಎಲ್ಲರಿಗೂ ಹೂ ಕೊಡ್ತಿದ್ರು. ಮಾವ ನನಗೂ ಹೂ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟರು. ಕಾಶಿ ಬರೋದಕ್ಕಿನ್ನ ಟೈಮ್ ಇದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇದು ನಮ್ಮ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನದ್ದು ಬಸವಪ್ಪ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಳ್ತಿದೆ ನೋಡಿ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮದ್ದೂರು ಹತ್ರನೇ ಇರೋದು. ಇಲ್ಲಿಗೆ ಸೆಲೆಬ್ರಿಟೀಸ್ ಎಲ್ಲ ಎಷ್ಟೊಂದು ಜನ ಬರ್ತಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ತುಂಬ ಹತ್ರ ಇದೆ. ಕೊಲ್ಲಿ ಸರ್ಕಲಿಂದ 2 kilometers ಆಗ್ಬೋದು ಅಷ್ಟೇ. ಆರಾಮಾಗಿ ಬರ್ಬೋದು. ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ.
ದೇವಸ್ಥಾನದ್ದು ಫುಲ್ ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಬರ್ತಾ ಇದ್ದೆ. ಬಟ್ ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಬಟ್ ಸ್ವಲ್ಪ ದೂರದಿಂದ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ವಿಗ್ರಹದು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಮೂಲ ವಿಗ್ರಹ ಇದೇನೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ಪೀಸ್ಫುಲ್ಲಾಗೇ ಸ್ವಲ್ಪ ಹೊತ್ತು ಕೂತಿದ್ದು ಧ್ಯಾನ ಮಾಡಿನೇ ಹೋಗೋದು. ಕಾಶಿ ಇವಾಗ ಬಂತು, ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನಾನು ಹಾಗೆ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಡಲಲ್ಲಿ ಭಗವದ್ಗೀತಾ ಮಂದಿರ ಇದೆ. ಅದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಒಳಗಡೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಡೀಟೇಲ್ ಆಗಿ ಒಳಗಡೆ ಎಲ್ಲ ಹೋಗಿ ತೋರಿಸ್ಕೊಡ್ತೀನಿ ವೀಡಿಯೋಸ್ ಎಲ್ಲ. ಈ ದೇವಸ್ಥಾನದಲ್ಲಿ ಇವಾಗ ಗೋಶಾಲೆನ ಮಾಡಿದ್ದಾರೆ. ಗೋವುಗಳು ಸ್ವಲ್ಪ ಕಮ್ಮಿನೇ ಇರ್ಬೋದು. ಬಟ್ ನನ್ನ ಕೈ ಹಾಕಿ ಕರೆದ ತಕ್ಷಣ ಓಡಿ ಬಂದವು. ನಾನು ತಿಂಡಿ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು. ಪಾಪಚ್ಚೆ ತುಂಬ ಆಸೆ ಮೋಸ ಆಯಿತು. ಅಲ್ಲಿ ಬಾಳೆಹಣ್ಣು ಹುಡುಕಿದ್ವಿ, ಸಿಕ್ಕಲಿಲ್ಲ. ಸಿಕ್ಕಿದಿದ್ರೆ ಕೊಡ್ತಿದ್ವಿ. ಅಕ್ಕ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹಾಯ್ ಅಂತ ಮಾಡಿದ್ರು. ಅದಾದಮೇಲೆ ವ್ಲಾಗಲ್ಲಿ ಬಂದುಬಿಡ್ತೀನಿ ಅಂತ ಬೇಡ 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 ಅಂದರು. ಇಲ್ಲ ಬರಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಪುನಃ ಹಾಯ್ ಅಂತ ಹೇಳಿದ್ರು. ಚೆನ್ನಾಗಿ ವೀಡಿಯೋಸ್ ಮಾಡು, ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಕ್ಕ. ಇದು ಅವ್ರ ಪುಟ್ಟ ಕಂದ ಕುಶಾಲ್ ಅಂತ. ಊರಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರಲ್ಲ, ಅದನ್ನು ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಬರೋಣ ಅಂತ ಹಾಗೆ ವೀಡಿಯೋ ಮಾಡ್ಕೊಂಡು ಹೋದ್ವಿ. ಫಸ್ಟು ದೇವಸ್ಥಾನ ಎಲ್ಲ ಹೋಗಿ ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಂಡು ಆಮೇಲೆ ಊರೊಳಗಡೆ ಬಂದ್ವಿ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಒಂದೊಂದು ಚಿಕ್ಕ ಚಿಕ್ಕ ಬೀದಿಗಳಿಗೂ ಹಾಕಿದ್ದಾರೆ. ಹಾಗೆ ನಾಳೆ ರಥೋತ್ಸವ ಇರೋದ್ರಿಂದ ಒಂದು ಕಡೆಯಿಂದ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ರಥನ ರೆಡಿ ಮಾಡೋದಕ್ಕೆ ಅಂತ ಅಲ್ಲಿ ನಿಲ್ಲಿಸಿದ್ದಾರೆ. ಹತ್ರದಿಂದ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ಇವರಿಬ್ಬರು ನನ್ನ ಕಸಿನ್ಸು, ನನ್ನ ತಮ್ಮ ನನ್ನ ತಂಗಿ. ನಾನು ಯಾವಾಗಲೇ ಊರಿಗೆ ಹೋದರೂ ಇವರಿಬ್ಬರು ನನಗೆ ಕಂಪ್ನಿ ಕೊಡ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ಅಲ್ಲಿ ಮೀಸಲು ನೀರು ತೊಗೊಂಡಿರೋದನ್ನೆಲ್ಲ ತೊಗೊಂಡು ಹೋಗಿ ದೇವಸ್ಥಾನದ ಛತ್ರ ಇರುತ್ತಲ್ಲ, ಆ ಛತ್ರದಲ್ಲಿ ಅಡುಗೆ ಮನೆ ಇದೆ. ಅಡುಗೆ ಮನೆಗೆ ತೊಗೊಂಡೋಗಿ ಒಂದು ಕಂಟೈನರ್ಗೆ ಎಲ್ಲ ನೀರನ್ನು ಹಾಕ್ತಾರೆ. ಆ ನೀರನ್ನು ತಗೊಂಡು ಪ್ರಸಾದಕ್ಕೆ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಎಲ್ಲರಿಗೂ ಪ್ರಸಾದ ಹಂಚೋದು. ಪ್ರಸಾದ ಹಂಚಬೇಕಾದ್ರೆ ಮೊಬೈಲ್ ಚಾರ್ಜ್ ಖಾಲಿಯಾಗಿತ್ತು, ಸೊ ವಿಡಿಯೋ ಮಾಡ್ಕೊಂಡಿಲ್ಲ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.